ಸರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 17. ಇದೆಲ್ಲ ಯಾವಾಗ, ಹೇಗೆ ಎನ್ನುವುದೇ ಅರಿಯಲಿಲ್ಲ. ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ತಕ್ಷ್ ಮಾತ್ರ ತಾಯಿಯ ಮಡಿಲು ಸೇರಿದ್ದ. ವಿನಯ್ ಅವರು ಪೂರ್ತಿ ಆಸ್ತಿ ಕಳೆದುಕೊಂಡರೆ ತಶ್ ಅಧಿಕಾರ ಕಳೆದುಕೊಂಡಿದ್ದಳು. ಲಾಯರ್ ಬಳಿ ಮಾತಾಡಿದ ವಿನಯ್ ಮನೆಗೆ ಬಂದರು. ತಶ್ ಇನ್ನೂ ಮನೆ ಸೇರಿರಲಿಲ್ಲ. ಕೊತ ಕೊತ ಕುದಿಯುತ್ತಿದ್ದ ವಿನಯ್ ಪೂರ್ಣರ ಮಾತಿಗೆ ಕಿವಿ ಕೊಡದೆ ತಶ್ಗಾಗಿ ಕಾಯುತ್ತ ಕೂತರು. ಕತ್ತಲಾದರೂ ತಶ್ ಪತ್ತೆಯಿರಲಿಲ್ಲ. ಮಗಳು ಬಾರದೆ ಊಟ ಮಾಡದ ಪೂರ್ಣ ಮಗಳಿಗಾಗಿ ಕಾಯುತ್ತ ಕೂತರು. ಗಂಡನ ಕೋಪದ ಛಾಯೆ ಕಂಡವರು ಸುಮ್ಮನೆ ಕೂತರು. ಗಂಟಿ ಹತ್ತಾಗುತ್ತಿದ್ದಂತೆ ಮನೆಯ ಒಳಗೆ ಬಂದಳು ತಶ್. ತಂದೆ ಇನ್ನೂ ಮಲಗದೆ ಮಧ್ಯಾಹ್ನದ ಧಿರಿಸಿನಲ್ಲೇ ಇರುವುದನ್ನು ಕಂಡವಳು ತನ್ನ ಪಾಡಿಗೆ ತಾನು ಮೆಟ್ಟಿಲು ಹತ್ತತೊಡಗಿದಳು. ನಿಂತ್ಕೋ ತಶ್. ತಂದೆಯ ಗಡಸುದನಿ ಕೇಳುತ್ತಲೇ 2 ಹೆಜ್ಜೆ ಇಳಿದು ನಿಂತವಳ ಎದುರು ಬಂದವರು ಮುದ್ದಿನ ಮಗಳ ಕೆನ್ನಗೆ 4 ಏಟು ಬೀಸಿ ಹೊಡೆದರು. ಏಟಿನ ತೀವ್ರತೆ ತಾಳದ ತಶ್ ನೆಲ ಕಚ್ಚಿದರೆ ಪೂರ್ಣ ಗಂಡನ ಉಗ್ರ ರೂಪ ಕಂಡು ಮಗಳನ್ನು ಹಿಡಿಯಲು ಬಂದ ಪೂರ್ಣರನ್ನು ತೋರು ಬೆರಳಲ್ಲಿ ಬರದಂತೆ ತಡೆದರು. ಯಾಕ್ರಿ ಅವಳ್ಮೇಲೆ ಕೈ ಮಾಡ್ತಾ ಇದ್ದೀರಾ? ಹೊಡೆಯುವಂತ ತಪ್ಪು ಅವಳೇನ್ ಮಾಡಿದ್ದಾಳೆ ಎಂದರು ಪೂರ್ಣ. ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಯಾವತ್ತೂ ವಿನಯ್ ತಶ್ಗೆ ಹೊಡೆದಿದ್ದೇ ಇಲ್ಲ. ಇಂದು 4 ಏಟು ಸಿಕ್ಕಿತ್ತು ವಿನಯ್ರಿಂದ. ಹೊಡೆಯುವಂತಹ ತಪ್ಪು ಇವಳೇನ್ ಮಾಡಿದ್ದಾಳೆ ಅಂತ ಕೇಳ್ತಾ ಇದೆಯಲ್ವಾ? ಇವಳಿಗೆ ಕೊಟ್ಟ ಸಲಿಗೆ ಜಾಸ್ತಿಯಾಗಿ ಇವತ್ತಿಗೆ ನಾವು ಬೀದಿಗೆ ಬಿದ್ವಿ. ನನ್ನ ಪೂರ್ತಿ ಆಸ್ತಿ ಇವಳ ಗಂಡ ತನ್ನ ಹೆಸರಿಗೆ ಮಾಡಿಕೊಂಡ. ಇನ್ನೇನಿದ್ರೂ ಬೀದಿಗೆ ಬೀಳೋದೊಂದೇ ಬಾಕಿ. ಏನ್ರಿ ಹೇಳ್ತಾ ಇದ್ದೀರಾ? ತಕ್ಷ್. ಹೌದು ಪೂರ್ಣ. ತಕ್ಷ್ ಉಪಾಯವಾಗಿ ನನ್ನ ಹೆಸರಿನ ಪೂರ್ತಿ ಆಸ್ತಿಯ ಜೊತೆ ಕಂಪನಿ ಕೂಡ ತನ್ನ ಹೆಸರಿಗೆ ಮಾಡಿಕೊಂಡು ಇಲ್ಲಿಂದ ಪರಾರಿಯಾಗಿದ್ದಾನೆ. ಲಾಯರ್ ಜೊತೆ ಮಾತಾಡಿ ಬಂದೆ. 1 ನವಪೈಸೆ ಆಸ್ತಿ ನಮ್ಮ ಹೆಸರಲ್ಲಿ ಇಲ್ಲ ಎಂದವರ ಕೋಪ ತಶ್ಮೀಲಿ. ತುಟಿಯಿಂದ ಜಿನುಗಿದ ರಕ್ತ ಒರೆಸಿಕೊಂಡು ಎದ್ದು ನಿಂತ ತಶ್ಮೀಲಿ ಇನ್ನೊಂದೆರಡು ಪೆಟ್ಟು ಹಾಕಿದರು. ತಕ್ಷ್, ನೀನು ಒಪ್ಪಿ ಮದುವೆಯಾಗಿದ್ದಾ ಅಥವಾ ನಿನ್ನ ಬ್ಲ್ಯಾಕ್ಮೇಲ್ ಮಾಡಿ ಮದುವೆಯಾಗಿದ್ದಾನಾ? ಬಾಯ್ಬಿಡು. ನಿಮ್ಮಿಬ್ಬರ ಭೇಟಿಯಾಗಿದ್ದು ಹೇಗೆ ಎಂದವರ ಕೂಗಾಟ ಮನೆಯ ಮೂಲೆ ಮೂಲಿಗೂ ಕೇಳಿಸಿತ್ತು. ಈಗ ಉಗುಳು ನುಂಗುವ ಸರದಿ ತಶ್ನದ್ದು. ಪೂರ್ಣ ಅಂತೂ ಒಮ್ಮೆ ಗಂಡನನ್ನು, ಒಮ್ಮೆ ತಶ್ನನ್ನು ನೋಡುತ್ತಿದ್ದಾರೆ. ಮಾತಾಡಲು ಗಂಟಲು ಸಹಕರಿಸುತ್ತಿಲ್ಲ. ಮದುವೆಯ ಗುಟ್ಟು ತಕ್ಷ್ ಬಿಟ್ಟರೆ ಯಾರಿಗೂ ಹೇಳಿಲ್ಲ ಅವಳು. ಬಾಯಿ ಬಿಡು ಎಂದು ಗದರಿದವರ ಮಾತಿಗೆ ಭಯಬಿದ್ದ ತಶ್ ಕಾಂಟ್ರಾಕ್ಟ್ ಮದುವೆಯ ಬಗ್ಗೆ ಬಾಯಿ ಬಿಟ್ಟಳು. ಈ ಬಾರಿ ಪೂರ್ಣರಿಂದ 2 ಏಟು ಸಿಕ್ಕಿತ್ತು. ನೀನು ಮುಂದುವರಿದಿದ್ದೀಯಾ ಅಂತ ಗೊತ್ತಿತ್ತು. ಆದ್ರೆ ಮದುವೆ ಕೂಡ ಒಪ್ಪಂದದ ಪ್ರಕಾರ ಆಗಿದ್ದೀಯಲ್ಲೇ. ನಿನ್ನಂಥ ಮಗಳು ಹುಟ್ಟುವ ಬದಲು ಹೊಟ್ಟೆಯಲ್ಲೇ ಕರಗಿ ಹೋದರೆ ಚಿಂತೆಯಿರಲಿಲ್ಲ ಎಂದವರು ಗೋಳಾಡಿದರು. ನೀನು ಮದುವೆಗೆ ಒಪ್ಪಿಗೆ ಇಟ್ಟಾಗಲೇ ನನಗೆ ಅನುಮಾನ ಇತ್ತು. ಆದ್ರೂ ನನ್ನ ಮಗಳು ದಾರಿ ತಪ್ಪಲ್ಲ, ತಪ್ಪು ಮಾಡಲ್ಲ ಅನ್ನುವ ಕುರುಡು ನಂಬಿಕೆಯಲ್ಲೇ ಉಳಿದೆ. ಅದಕ್ಕೆ ಸರಿಯಾದ ಶಾಸ್ತಿ ಮಾಡಿದೆ. ನಿನ್ನಂಥ ಮಗಳು ಹುಟ್ಟಲೇ ಬಾರದಿತ್ತು. ಪಾಪಿ ನೀನು ಎಂದು ಎದೆ ಹಿಡಿದು ಕುಸಿದರು. ರೀ ಎನ್ನುತ್ತಾ ಹತ್ತಿರ ಬಂದ ಪೂರ್ಣರಿಗೆ, ಪೂರ್ಣ, ಇವತ್ತಿಗೆ ನನಗೆ ಬದುಕುವ ಆಸೆ ಮುಗಿತು. ಮಗಳನ್ನು ಸ್ಟ್ರಿಕ್ಟಾಗಿ ಬೆಳೆಸುವ ಎಂದ ನಿನ್ನ ಮಾತನ್ನು ತಳ್ಳಿಹಾಕಿದ ನಮಗೆ ಸರಿಯಾಗಿಯೇ ಮಾಡಿದ್ದಾಳೆ ಎಂದು ಎಚ್ಚರ ತಪ್ಪಿದರು. ತಕ್ಷಣವೇ ಪೂರ್ಣ, ತಶ್, ವಿನಯರನ್ನು ಆಸ್ಪತ್ರೆಗೆ ಸೇರಿಸಿದರು. ಕೆಲ ಹೊತ್ತಿನ ನಂತರ ಆಚೆ ಬಂದ ಡಾಕ್ಟರ್ ಆಪರೇಷನ್ ಮಾಡಬೇಕೆಂದು ಹೇಳಿ ಪೂರ್ಣರ ಸಹಿ ಪಡೆದು ಓಟಿಯತ್ತ ನಡೆದರು. ಮಾಮ್, ಡ್ಯಾಡ್ಗೆ ಏನೂ ಆಗಲ್ಲ, ಅಳ್ಬೇಡ ಎಂದು ಸಮಾಧಾನಿಸಲು ಬಂದ ತಶ್ ಕೈ ಅವರನ್ನು ಸೋಕುವ ಮುನ್ನವೇ ತಡದವರು. ನಿನ್ಗೆ ಖುಷಿಯಾಗಿದ್ರೆ ಹೋಗಿ ಹಾಲು ಕುಡಿದು ಸಂತೋಷಪಡು ಎಂದರು. ಮಾಮ್, ನಂಗೂ ಬೇಜಾರಿದೆ ಡ್ಯಾಡ್ಗೆ ಹೀಗೆ ಆಗಿದ್ದಕ್ಕೆ. ತಕ್ಷಣ ಮಾತ್ರ ಸುಮ್ಮನೆ ಬಿಡಲ್ಲ. ನಾನೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಬಂದಿದ್ದೀನಿ. ಎಲ್ಲೇ ಇದ್ರೂ ನನ್ನ ಎದುರು ಶಿಕ್ಷೆ ಕೊಡೋಕೆ ನೀನ್ ನಿಂತ್ಕೋ. ನಿಮ್ಮಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಕಿಂಚಿತ್ತೂ ಬೇಜಾರು ನಿನ್ನಲ್ಲಿ ಕಾಣ್ತಾ ಇಲ್ಲ. ಒಂದೇ ಒಂದು ಹನಿ ನಿನ್ ಕಣ್ಣಿಂದ ಜಾರಿಲ್ಲ ಅಂದಾಗ್ಲೇ ನನ್ಗೊತ್ತಾಯ್ತು. ಎದ್ದೋಗು ಇಲ್ಲಿಂದ ಎಂದು ಗುಡುಗಿದರು. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದ ತಶ್ ಯೋಚನೆಯೆಲ್ಲ ತಕ್ಷಿಸುತ್ತಲೇ 3 ಗಂಟೆಯ ನಂತರ ಆಚೆ ಬಂದ ಡಾಕ್ಟರ್
ಆಪರೇಷನ್ ಮಾಡಿದೀವಿ. ಪ್ರಜ್ಞೆ ಬರೋಕೆ ಬೆಳಿಗ್ಗೆ ಆಗ್ಬಹುದು. ಹೋಗಿ ಕೌಂಟರ್ನಲ್ಲಿ ಫೀಸ್ ತುಂಬಿ ಎಂದು ಹೋದರು. ತಶ್ ಫೀಸ್ ತುಂಬಲು ಹೋದರೆ ಪೂರ್ಣ ಗಂಡನನ್ನು ನೋಡಲು ಹೋದರು. ಡಾಕ್ಟರ್ ಮಾತಿಗೆ ದೂರದಲ್ಲಿ ನಿಂತು ನೋಡಿದ ಪೂರ್ಣ ಬಿಕ್ಕಳಿಸುತ್ತಿದ್ದಾರೆ. ಮ್ಯಾಮ್, ನಿಮ್ಮ ಈ ಕಾರ್ಡ್ನಲ್ಲಿ ಅಮೌಂಟ್ ಇಲ್ಲ. ಬೇರೆ ಕಾರ್ಡ್ ಕೊಡಿ, ಇಲ್ಲ ಕ್ಯಾಶ್ ಕೊಡಿ ಎಂದಳು ರಿಸೆಪ್ಷನಿಸ್ಟ್. ಮತ್ತೊಂದು ಕಾರ್ಡ್ ತೆಗೆದು ರಿಸೆಪ್ಷನಿಸ್ಟ್ ಕೈಗಿತ್ತವಳಿಗೆ ಮತ್ತೆ ಅದನ್ನೇ ಹೇಳಿದರು. ಆಗ ತಡ ಮಾಡದೆ ಮನೆಗೆ ಹೋಗಿ ಕ್ಯಾಶ್ ತಂದು ಆಸ್ಪತ್ರೆಗೆ ತುಂಬಿ ತಂದೆಯನ್ನು ನೋಡಲು ಹೊರಟವಳಿಗೆ ತಂದೆಯ ಮುಖ ನೋಡುವ ಅವಕಾಶ ಕೊಡಲೇ ಇಲ್ಲ ಪೂರ್ಣ. ತಶ್ನ 10 ಕರೆ ಬಂದ ಫೋನ್ ಕೈಗೆ ತೆಗೆದುಕೊಂಡ ತಕ್ಷ್. ವಾವ್ ತಶ್, ನಿನ್ ಫೋನ್ಗೆ ಕಾಯ್ತಿದ್ದೆ. ಬಟ್ ನೋ ಯೂಸ್, ನಾನ್ ನಿನ್ ಕಾಲ್ ಅಟೆಂಡ್ ಮಾಡೋದೇ ಇಲ್ಲ. ಇನ್ನೇನಿದ್ರೂ ನೀವೆಲ್ಲ ಅನುಭವಿಸೋದು ಒಂದೇ ಬಾಕಿ ಇರೋದು. ನಿನ್ನ ಅಹಂಕಾರ ಕಲಿಸಿದ ಪಾಠ ಅನ್ಕೋ. ನಿನ್ನಷ್ಟೇ ಅಹಂಕಾರ ನಿಮ್ಮಪ್ಪನಿಗೂ ಇದೆ, ಅಷ್ಟೇ ತಾಳ್ಮೆನೂ ಇದೆ. ಆದ್ರೆ ನಿನಗೆ ತಾಳ್ಮೆ ಇಲ್ಲ. ನಾಲಿಗೆಯನ್ನು ಹೇಗೆ ಬೇಕು ಹಾಗೆ ಆಡಿಸ್ತೀಯ ಅಲ್ಲ? ಗೇಮ್ ಸ್ಟಾರ್ಟ್ ಮಾಡಿದ್ದು ನೀವೇ, ಎಂಡ್ ಮಾಡೋದು ಈ ತಕ್ಷ ಸೂರ್ಯವಂಶಿ ಎಂದವ ತಶ್ ಫೋಟೋ ಕಾಣುತ್ತಲೇ ವ್ಯಾಘ್ರನಾದ. ಎಲ್ಲವನ್ನೂ ಬಡ್ಡಿ ಸಮೇತ ವಾಪಸ್ ಕೊಡುವ ಕಾಲ ಬಾಕಿ ಇದೆ ಮಿಸಸ್ ತಕ್ಷ್. ವೇಟ್ ಮಾಡ್ತಾ ಇರಿ, ಮತ್ತೆ ಬರ್ತಾನೆ ನಿಮ್ ಪಾಲಿನ ಶನಿ.